ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ರಾತ್ರಿ ಮೆಹಂದಿ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 11:30 ಆಗಿತ್ತು. ನಾವು ಎಲ್ಲ ಮಲಗೋಷ್ಟೊತ್ತಿಗೆ 12 ಗಂಟೆ ಆಯಿತು. ನನಗೆ 2-3 ದಿನದಿಂದ ವೀಡಿಯೋ ಎಡಿಟ್ ಮಾಡೋಕ್ಕೂ ಆಗ್ತಿಲ್ಲ. ಮಧ್ಯೆ ಒಂದಷ್ಟು ದಿನ ಗ್ಯಾಪ್ ತೊಗೊಂಡಿದ್ದೆ. ನಿಮ್ಗೆ ಗೊತ್ತಿರುತ್ತೆ, ಈ ವಿಡಿಯೋ ಬರೋದಕ್ಕಿಂತ ಮುಂಚೆ. ಇದು ಕೂಡ ಮದುವೆ ಮನೆ ಸೀರೀಸ್ ವ್ಲಾಗ್. ಇದು 4ನೇ ವ್ಲಾಗ್ ಅನಿಸುತ್ತೆ. ಇನ್ನು 2 ವ್ಲಾಗ್ ಉಳಿಯುತ್ತೆ. ಅದಾದ ನಂತರ ಹಬ್ಬದ ವ್ಲಾಗ್ ಬರುತ್ತೆ. ನೆನ್ನೆ ದೋಸೆಗೆ ಅಕ್ಕಿ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದೆ. ಒಂದು ಸ್ವಲ್ಪ ಆಲೂಗಡ್ಡೆ ಬಾಜಿ ಮಾಡ್ತೀನಿ. ಆಮೇಲೆ ಸ್ವಲ್ಪ ಕಾಯಿ ಚಟ್ನಿನೂ ಮಾಡೋಣ ಅಂತ ಇದ್ದೀನಿ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದಿದ್ದೆ. ಆಲ್ರೆಡಿ ನಂದು ಸುಮಾರೆಲ್ಲ ಕೆಲಸಗಳು ಆಗೋಗಿತ್ತು. ಬರೀ ಮನೆ ಕೆಲಸನೇ. ನನಗೆ ಪ್ರಾಪರಾಗಿ ವೀಡಿಯೋಗಳನ್ನ ಕೂಡ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಆ ಕಡೆ ಅಲ್ಲಿದು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಮನೆದು ವೀಡಿಯೋನ ಮಾಡೋಕ್ಕಾಗ್ತಾಯಿಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಾನು ಹಬ್ಬದ ಟೈಮಲ್ಲಂತೂ ನೀವು ಆ ವಿಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅಂತ. ಮದುವೆ ಮನೆಗಳು ಹೆಂಗೆ ಅಂದರೆ, ಮದುವೆ ಮನೆಯಲ್ಲಿ ನಾವು ಕೆಲಸ ಏನೂ ಮಾಡಲ್ಲ, ಆದ್ರೂ ಆ ಮದುವೆ ಮನೆ ಅದೊಂದು ಎಷ್ಟೊಂದು ಸುಸ್ತು ಆಗುತ್ತೆ ಅಂತ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ನನಗಂತೂ ತುಂಬ ಆ ಥರ ಆಗ್ತಾಯಿತ್ತು. ನಂಗೆ ಯಾವಾಗಲೂ ಹಾಗೇ ಮದುವೆ ಮನೆ ಅಂದ ತಕ್ಷಣ ಒಂದು ಸಲ ಜ್ವರ ಇಲ್ಲ ಏನಾದ್ರು ಒಂದು ಥರ ಆಗುತ್ತೆ. ನಂಗೆ ಈ ಸಲನೂ ಹಾಗೇ ಆಯಿತು. ಹಾಗೆ ಈಗ ಅಡುಗೆ ಮನೆಯೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆ ಕಡೆ ಟೀನೂ ಕೂಡ ಇಟ್ಕೊಂಡಿದ್ದೀನಿ. ಟೀ ಕುಡಿದು ಬಾಕಿ ಎಲ್ಲ ಕೆಲಸಗಳನ್ನೂ ಕೂಡ ಪಟ ಅಂತ ಮಾಡ್ಕೊಳ್ಳೋಣ ಅಂತ. ಇವತ್ತು ರಿಸೆಪ್ಷನ್ ಇದೆ. ಹಾಗೆಯೇ ಇದಿದೆ, ಹೆಣ್ಣು ಹೊರಡ್ಸೋದು ಅಂತಾರಲ್ವ, ಅದು ಇದೆ. ಈ ಕಡೆ ಸ್ವಲ್ಪ ಹೆಣ್ಣು ಹೊರಡ್ಸೋದನ್ನು ಜೋರು ಮಾಡ್ತಾರೆ. ನಮ್ಮ ಕಡೆ ಅಷ್ಟೊಂದು ಜೋರು ಮಾಡಲ್ಲ, ಈ ಕಡೆ ತುಂಬ ಜೋರು ಮಾಡ್ತಾರೆ. ನಂಗೆ ಅದೇ ಅನ್ಸೋದು, ಹೆಣ್ಣು ಹೊರಡಿಸ್ಬೇಕಿದ್ರೆ ನಮ್ಮಲ್ಲಿ ಏನಂದರೆ ಹಾಲು ಬಾಳೆಹಣ್ಣು ತಿನ್ನಿಸ್ತಾರೆ. ಅದಷ್ಟು ಶಾಸ್ತ್ರ ಇರುತ್ತೆ. ಬೆಳಗ್ಗೆ ಎಲ್ಲ ಅರಿಶಿನ ಇರುತ್ತೆ, ಅದಿರುತ್ತೆ ಅಷ್ಟೇ. ನನಗೂ ಈಗ ಸ್ವಲ್ಪ ಮರ್ತೋಗ್ಬಿಟ್ಟಿದೆ. ಈ ಕಡೆ ಕಳಸನೀರು ಎರೆಯೋದು ಅಂತ ಹೇಳಿ ಮಾಡ್ತಾರೆ. ನಮ್ಮಲ್ಲಿ ಸುರ್ಗಿ ಮಾಡ್ತೀವಿ. ಅದೇ ಥರ ಇವರು ಅರಿನ ಕೇಲಿ ಅಂತ ಒಂದಿಟ್ಟಿರ್ತಾರೆ. ಅದ್ರ ನೀರನ್ನು ತೆಗೆದು ಎಲ್ಲ ದಂಪತಿಗಳು ಕುಡಿಬಾಳೆ ಎಲೆ ಮೇಲೆ ಇಟ್ಟು, ಆ ಮಾವಿನ ಎಲೆ ಇಟ್ಟು ಆ ನೀರನ್ನು ಹಾಕೋದು. ನನ್ನ ಹಳೆಯ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ನಾವು ಇಲ್ಲಿ ಬಕೆಟಲ್ಲಿ ಆ ಕೆಳಗಡೆ ನೀರು ಚೆಲ್ತಾ ಇತ್ತಲ್ವ, ಅಲ್ಲೊಂದು ನಾನು ಬಕೆಟ್ ಇಟ್ಟಿದ್ದೆ. ಯಾವಾಗ ಅಂದರೆ ಇದು ಈ ಕಲ್ಲು ಹಾಕಿದಾಗ ಅಲ್ಲಿ ದಿನಾ ಕಾಗೆ ಬಂದು ನೀರು ಕುಡಿಯುತ್ತೆ. ಮತ್ತು ಕೆಲವೊಂದು ಹಕ್ಕಿಗಳು ಕೂಡ ಬಂದು ನೀರು ಕುಡಿಯುತ್ತೆ. ದಯವಿಟ್ಟು ಮನೆ ಹತ್ರ ಯಾರಿಗಾರು ನೀರಿಡೋದು ಒಂದು ಅಭ್ಯಾಸ ಇದ್ದರೆ ಆ ಥರ ಮನೆ ಎದುರುಗಡೆ ಒಂದು ಬಕೆಟಲ್ಲೋ ಅಥವಾ ಒಂದು ಏನರಲ್ಲಾದರೂ ನೀರಿಡಿ. ಹಾಗೆ ನಾನು ಕಾಂಪೌಂಡಿಂದ ಹೊರಗೆ ಕೂಡ ಒಂದು ಟ್ಯಾಂಕ್ ಇಟ್ಟಿದ್ದೀನಿ, ಬ್ಲೂ ಕಲರ್ದು. ನಿಮಗೆ ಇನ್ನೊಂದು ದಿನ ತೋರಿಸ್ತೀನಿ ಅದನ್ನು. ನಾನೀಗ ತೊಳೆದೇ ತುಂಬ ದಿನ ಆಗೋಗಿದೆ. ಅದನ್ನು ತೊಳೆದು ನೀರೆಲ್ಲ ತೆಗೆದು ಬೇರೆ ನೀರು ಹಾಕಬೇಕು. ನೀರು ಖಾಲಿಯಾಗಿದೆ ಅದರಲ್ಲಿ. ಆದರೆ ನನಗೆ ಮದುವೆ ಮನೆ ಗಡಿಬಿಡಿಲಿ ಅದು ಮಾಡೋಕ್ಕೆ ಆಗ್ತಿರಲಿಲ್ಲ. ಸಂಜೆ ಮತ್ತು ಇವತ್ತು ನೀರು ಬಿಡೋಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಗಿಡಗಳಿಗೆಲ್ಲ ನೀರನ್ನು ಹಾಕ್ತಾಯಿದ್ದೀನಿ. ಬರೀ ಮದುವೆ ಮನೆ ಓಡಾಟ ಆದ್ದರಿಂದ ಯಾವ ಕೆಲಸನೂ ಪ್ರಾಪರಾಗಿ ನನಗೆ ಆಗ್ತಾಯಿಲ್ಲ. ಕಲ್ಲು ಹಾಕಿದ್ಮೇಲೆ ನಿಮಗೆ ತೋರಿಸಿರಲಿಲ್ಲ ನೋಡಿ ಹೆಂಗಾಗಿದೆ ಅಂತ. ಇವಾಗ ಸ್ವಲ್ಪ ಮಳೆ ಬಂದು ಆಮೇಲೆ ನಾವು ಕೂಡ ಕಸ ಎಲ್ಲ ಹೊಡೆದು ಒಂದು ಸ್ವಲ್ಪ ನಿಮಗೆ ಈ ಥರ ಕಲ್ಲು ಕಾಣ್ತಾ ಇದೆ. ಇಲ್ಲಾಂದರೆ ಬರೀ ಅದ್ರ ಮೇಲ್ಗಡೆ ಡಸ್ಟ್ ಇತ್ತು. ಇವಾಗ ಇನ್ನೂ ತುಂಬ ಕ್ಲೀನ್ ಆಗಿದೆ. ಅದನ್ನು ಮತ್ತೆ ನಾನು ಕ್ಲೀನ್ ಆದಾಗ ವಿಡಿಯೋ ತೋರಿಸ್ತೀನಿ. ಇವಾಗ ನೋಡಿ ನಾವು ಡಿಸೈನ್ ಮಾಡಿರೋದು ಅದೆಲ್ಲ ಕಾಣ್ತಾ ಇದೆ. ನೋಡಿದವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಾಗಿದೆ, ಮತ್ತು ಕೆಲಸ ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ ಅಂತ. ನಮಗೂ ಕೂಡ ಅನಿಸಿತ್ತು. ಆದರೆ ನಾವೆಲ್ಲೂ ಕೆಲಸನ ನೋಡಿರಲಿಲ್ಲ ಈ ಥರ ಮಾಡಿರೋದನ್ನು. ನಾವು ಜಸ್ಟ್ ಫೋಟೋದಲ್ಲಿ ಮಾತ್ರ ನೋಡಿದ್ವಿ. ಗುಡ್ ಮಾರ್ನಿಂಗ್. ಸೈಡಿಗೆ ಅದು ಎಡ್ಜ್ ಕಟ್ಟಿದ್ದಾರಲ್ಲ, ಕಟ್ಟಿ ತುಂಬ ದಿನವೇ ಆಯಿತು. ನಮ್ಮನೆಯವ್ರು ಇವತ್ತಿಂದ ಕ್ಯೂರಿಂಗ್ ಮಾಡೋದು ಬೇಡ ಅಂದರು. ನಂಗೆ ಯಾಕೋ ಮನಸ್ಸು ತಡಿಲಿಲ್ಲ. ಅವರು ಹೋದ ಮೇಲೆ ನಾನು ಒಂದು ಸಲ ಮಾಡ್ಕೊಂಬಂದೆ. ಸುತ್ತ ಮಾಡಲಿಲ್ಲ. ಸುತ್ತ ಮಾಡೋಕ್ಕೆ ಎಲ್ಲೂ ನಲ್ಲಿ ಇಲ್ಲ, ಇಲ್ಲಿಂದನೇ ಒಯ್ಬೇಕು. ಅದಕ್ಕೆ ಅದಷ್ಟು ಜಾಗ ಅವ್ರು ಬಂದ ಮೇಲೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದೆ. ನಿನ್ನೆ ನೋಡಿ ಮೆಹಂದಿ ಇಸ್ಕೊಂಡಿದ್ದು ಈ ಕಲರ್ ಬಂದಿದೆ.
ನನಗೆ ಬೇಗ ಕೆಂಪಾಗುತ್ತೆ, ಇಲ್ಲೆಲ್ಲ ಇದಾಗೋಯಿತು. ನಿನ್ನೆ ರಾತ್ರಿ ಬಂದಾಗ ನಾವು 10:30 ಆಗಿತ್ತು ಅನಿಸುತ್ತೆ, ಊಟ ಎಲ್ಲ ಮುಗಿಸಿ ಬಂದ್ವಿ. ಇವತ್ತು ಕೂಡ ಹೋಗಬೇಕು. ಇವತ್ತು ಹೆಣ್ಣು ಹೊಣ್ಸೋದಿರುತ್ತೆ ಇಲ್ಲಿ, ಆಮೇಲೆ ಸಂಜೆ ರಿಸೆಪ್ಷನ್ ಕೂಡ ಇರುತ್ತೆ. ಅದಕ್ಕೆ ಇವತ್ತು ದೋಸೆ ಮಾಡಿದ್ದೀನಿ. ಹಿಟ್ಟಿದ್ರೆ ನಾಳೆಗೂ ಅದು ಆಗುತ್ತೆ ಅಂತ. ಯಾಕಂದರೆ ಬೆಳಗ್ಗೆ ಎದ್ದು ತಿಂಡಿ ಮಾಡು, ನನಗೆ ಅಷ್ಟು ಬೇಗ ಗಡಿಬಿಡಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ನಾನು ಅಷ್ಟು ಬೇಗ ಹೋಗಲ್ಲ, 12 ಗಂಟೆಗೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೀರೆನೂ ಐರನ್ ಮಾಡಿಲ್ಲ, ಯಾವ ಸೀರೆ ಉಡೋದು ಅನ್ನೋದು ಯೋಚನೆನೂ ಮಾಡಿಲ್ಲ ನಾನು. ಕೆಲವೊಂದು ಮದುವೆಗೆ ಮಾತ್ರ ನಾನು ಫುಲ್ ಪ್ರಿಪೇರ್ ಆಗಿರ್ತೀನಿ, ಇದು ಸರಿ ಇದ್ದಾಗ. ಈ ಸಲ ನಾನು ಏನೂ ರೆಡಿಯಾಗಿರಲಿಲ್ಲ. ಹಾಗೆ ಅನಿಸುತ್ತೆ ನಂಗೆ ಒಂದೊಂದ್ಸಲ ತುಂಬ ಪ್ರಿಪೇರ್ ಆಗಬಾರ್ದು ಅಂತ. ಆದಾಗೆ ಏನಾದ್ರು ಎಡವಟ್ಟುಗಳಾಗ್ತವೆ. ನಾನು ಏನು ಯಾವ ಸಿಗುತ್ತೆ ಅದನ್ನು ಹಿಂಗೆ ನೋಡಿದೆ, ಯಾವ ಸಿಗುತ್ತೆ ಅದನ್ನು ತೆಗ್ದೆ ಹಾಕ್ಕೊಂಡೆ ಹೋಗ್ತಿದ್ದೆ. ಹಾಗೆ ಮಾಡಿದ್ದೀನಿ ಈ ಸಲ. ಇನ್ನು ಹಾಗೆ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಅದೇ ಈಗ ಒಳಗೆ ಹೋಗ್ತೀನಿ. ಕಸ ಹೊಡೆದಾಗಿದೆ, ಸ್ವಲ್ಪ ಪಲ್ಯ ಮಾಡ್ತೀನಿ. ನಿನ್ನೆ ಆಲೂಗಡ್ಡೆ ಬೇಯಿಸಿದ್ದೇ ಇದೆ, ಅದನ್ನೇ ಸ್ವಲ್ಪ ಪಲ್ಯ ಮಾಡಿ ಕಾಯಿ ಚಟ್ನಿ ಮಾಡ್ತೀನಿ. ದೋಸೆ ಮಾಡ್ಬೇಕು. ಈಗ ಟೀ ಕುಡ್ಕೊತೀನಿ ಫಸ್ಟು. ಎದ್ದು ಸುಮಾರು ಹೊತ್ತಾಯಿತು. ಯಾರೋ ಒಬ್ಬರು ಬಂದರು, ಮದುವೆ ಮನೆಗೆ ಹೋಗೋಕ್ಕೆ ಸ್ವಲ್ಪ ಶುಂಠಿ ಕೊಟ್ಟು ಹೋದ್ರು ಅವರು. ಅದೇ ನಮ್ಮ ಮನೆಯವ್ರು ಈಗ ಹೋಗಲ್ಲ, ಆಮೇಲೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅದೇನೋ ತೊಳಿಬಾರ್ದಂತೆ. ಇವರು ಮೊನ್ನೆ ಕಸಿನ್ ಬಂದವನು ಹೇಳೋದ, ನಾವು ಆ ಕಡೆಯಿಂದ ತೊಳಿತಾ ಇದ್ವಿ, ತೊಳಿಬೇಡಿ ಅಣ್ಣ ಅದನ್ನು, ಅದು ಕೂರ್ಲಿ, ಅದು ಹಾಗೆ ಬಿಡಿ, ಅದು ಅವಾಗವಾಗ ಗುಡಿಸ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಮತ್ತೆ ನಾವು ತೊಳೆಯೋದನ್ನು ಹಾಗೆ ಬಿಟ್ವಿ. ಅದು ಎಡ್ಜಿಗೆ ಅದು ಪುಡಿ ಹೋಗಿ ಕುತ್ಕೊಂಡ್ರೆ ಕಳೆ ಹೇಳಲ್ಲ ಅಂತಂದರೆ ಕೆಳಗಡೆ ನಾವು ಮರಳು ಹಾಕ್ಸಿಲ್ಲ, ಅದಕ್ಕೆ ಜಲ್ಲಿ ಹಾಕ್ಸಿದ್ದೀವಿ. ಮರಳಲ್ಲಾದರೆ ಹುಲ್ಲು ಬೀಜ ಇರುತ್ತಂತೆ, ಹಾಗಾಗಿ ನಾವು ಸ್ವಲ್ಪ ಜಲ್ಲಿ ಹಾಕ್ಸಿದ್ದೀವಿ. ಇನ್ನೊಂದು ಸ್ವಲ್ಪ ಕೂರಬೇಕದು, ಕುತ್ಕೊಂಡ್ರೆ ಚೆನ್ನಾಗಾಗುತ್ತೆ. ಏನೋ ಸೌಂಡ್ ಆದಂಗೆ ಆಯಿತು ನನಗೆ. ಶೆಡ್ಡಲ್ಲಿ ಇಲಿಯಾಗಿದ್ದಾವೆ, ಔಷಧಿ ಇಡಬೇಕು. ನಾನಾಗಲೇ ಟೀ ಮಾಡೋಣ ಅಂತ ಟೀ ಇಟ್ಕೊಂಡೆ. ಆಮೇಲೆ ನನಗೆ ಬೇಡ, ಹೊರಗಡೆದೆಲ್ಲ ಕೆಲಸ ಮುಗಿಸಿ ಬಂದು ಟೀ ಕುಡಿಯೋಣ ಅಂತ ಅದನ್ನು ಆಫ್ ಮಾಡಿ ಹೊರಗಡೆ ಕೆಲಸ ಮಾಡ್ಕೊಂಡು ಬಂದು ಇವಾಗ ಮತ್ತೆ ನಾನು ಅದಕ್ಕೆ ಟೀ ಮಾಡ್ಕೊತಾ ಇದ್ದೀನಿ. ಹಾಲು ಬಿಸಿಗಿಟ್ಟಿದ್ದೆ ನಾನು. ಆಮೇಲೆ ನನಗೆ ಯಾಕೋ ಹಾಗೆ ಅನ್ನಿಸ್ತು. ಆಮೇಲೆ ನನಗೆ ಅದೊಂಥರ ಕೆಲಸ ಮಾಡೋದಿದ್ದರೆ ನಂಗೆ ನಿಜ ಹೇಳ್ತೀನಿ, ಟೀ ಕುಡಿಯೋಕ್ಕೂ ಮನಸ್ಸಾಗಲ್ಲ. ನಾನು ಆರಾಮಾಗಿ ನೆಮ್ಮದಿಯಾಗಿ ಒಂದು 10 ನಿಮಿಷ ಟೀ ಕುಡಿಬೇಕು. ಮತ್ತು ಈಗಂತೂ ಒಂದು 2-3 ದಿನ ಆಗಿದೆ ಗಡಿಬಿಡಿ ಆಗ್ತಾಯಿತ್ತು ಬೆಳಗ್ಗೆ. ಇವತ್ತು ಸ್ವಲ್ಪ ಅಷ್ಟೊಂದು ಗಡಿಬಿಡಿ ಇಲ್ಲ. ಮತ್ತು ಇವತ್ತು ಹೆಣ್ಣು ಹೊರಡ್ಸೋದು ತುಂಬ ಬೇಗ ಇದೆ, 10:30-11 ಗಂಟೆಗೆಲ್ಲ ಮುಹೂರ್ತ ಇದೆ. ಅಂದರೆ ಮನೆಯಿಂದ ಹೊರಗೆ ಹುಡುಗಿನ ಇರಿಸ್ತಾರೆ, ಅಂದರೆ ಮನೆ ಒಳಗೆ ಹೋಗೋ ಹಾಗಿಲ್ಲ. ಕಲ್ಯಾಣ ಮಂಟಪ ಅದು ರಾಹುಕಾಲ ಎಲ್ಲ ನೋಡ್ತಾರಲ್ವ, ಮತ್ತು ಇಂಥದ್ದು ಒಂದು ಟೈಮ್ ಅಂತ ಕೊಟ್ಟಿರ್ತಾರಲ್ವ, ಹಾಗಾಗಿ ಆ ಟೈಮಲ್ಲಿ ಅವಳನ್ನ ಹೊರಗೆ ಕೂರಿಸ್ತಾರೆ. ನಾವು ಹೋಗೋಷ್ಟೊತ್ತಿಗೆ ಎಲ್ಲ ಶಾಸ್ತ್ರ ಆಗಿ ಅವಳನ್ನ ಹೊರಗೆ ಕೂಡ ಕೂರಿಸಿದ್ರು. ಈ ದಿನಾನೂ ಅಷ್ಟೇ ನನ್ನ ಕೆಲಸನೇ ಮುಗಿತಿರ್ಲಿಲ್ಲ, ಇಲ್ಲಾಂದರೆ ನಮ್ಮ ಮನೆಯವ್ರ ಕೆಲಸ ಆಗ್ತಿರ್ಲಿಲ್ಲ. ಹಾಗಾಗಿ ನಾವೆಲ್ಲ ಶಾಸ್ತ್ರಗಳು ಮುಗಿದ ಮೇಲೇ ಹೋಗೋದು. ವಿಳ್ಯಕ್ಕೂ ಅಷ್ಟೇ, ಅವರು ಹುಡುಗನ ಕಡೆಯವ್ರು ಬಂದು ಮಡ್ಲು ತುಂಬಿದ ನಂತರ ನಾವು ಹೋಗಿದ್ವಿ. ಇವತ್ತು ಹಾಗೆ ಆಗಿತ್ತು, ಹುಡುಗಿನ ಹೊರಗೆ ಕೂರಿಸಿದ್ರು, ಆವಾಗ ನಾವು ಹೋದ್ವಿ. ಇವತ್ತು ಆಲೂಗಡ್ಡೆ ಬಾಜಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬರೀ ಚಟ್ನಿ ಮಾತ್ರ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ನೆನ್ನೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆಲ್ಲ, ಅದರಲ್ಲೇ ನಾನು 1-2 ಆಲೂಗಡ್ಡೆನ ತೆಗೆದಿಟ್ಟಿದ್ದೆ, ಯಾಕೆ ಜಾಸ್ತಿ ಆಗಿದ್ರೆ ಬೇಡ ಅಂತ ಹೇಳಿ. ಅದರಲ್ಲೇ ಸ್ವಲ್ಪ ಬಾಜಿ ಮಾಡಿದೆ. ಆಮೇಲೆ ಸ್ವಲ್ಪ ಕಾಯಿ ಚಟ್ನಿನ ಮಾಡಿದೆ. ನಮ್ಮನೆಯವರಿಗೆ ಸ್ವಲ್ಪ ಈ ಥರದ್ದೆಲ್ಲ ಇದ್ದರೆ ಸುಮ್ಮನೆ ತಿಂತಾರೆ, ಇಲ್ಲಾಂದರೆ ರಗಳೆ ಮಾಡ್ತಾರೆ. ನಾವು ಎಷ್ಟೇ ಫಂಕ್ಷನಲ್ಲಿ ಊಟ ತಿಂಡಿ ಮಾಡಿದ್ರೂ ಈ ಮನೇಲಿ ಮಾಡ್ದಂಗೆ ಅನಿಸಲ್ಲ. ಮನೇಲಿ ಒಂದು ಮಜ್ಜಿಗೆ ಅನ್ನ ಊಟ ಮಾಡಿದ್ರು ಏನೋ ಒಂದು ಸಮಾಧಾನ ಅಂತ ಅನಿಸುತ್ತೆ. ಮದುವೆ ಮನೆಗಳಾಗಲಿ ಯಾವ್ದಾದ್ರು ಫಂಕ್ಷನ್ಗಳಲ್ಲಾಗಲಿ ತುಂಬ ವೆರೈಟಿ ಇರುತ್ತೆ, ಆದರೆ ಅದೇನು ತಿಂದು ಬಂದರೂ ಒಂಥರ ಸಮಾಧಾನ ಅಂತ ಅನಿಸಲ್ಲ. ನನಗೂ ಒಂಥರ ಹಾಗೆ ಅನ್ನಿಸ್ತಾ ಇತ್ತು. ಮನೆಗೆ ಬಂದ ತಕ್ಷಣ ಅದೆಷ್ಟು ನೀರು ಕುಡ್ದಿದ್ದೀನೋ ಗೊತ್ತಿಲ್ಲ. ದಿನಾನೂ ಅಷ್ಟೇ ಸಂಜೆ ಬರೋದು ನೀರು ಕುಡಿಯೋದು. ಅದಕ್ಕೆ ನಮ್ಮ ಮನೆಯವರು ದೊಡ್ಡದೊಂದು ಕಲ್ಲಂಗಡಿ ಹಣ್ಣನ್ನು ತಂದಿಟ್ಟಿದ್ರು. ನಾನು ಬಂದವಳು ದಿನ ಸ್ವಲ್ಪ ಕಲ್ಲಂಗಡಿ ಹಣ್ಣನ್ನು ತಿಂತಾಯಿದ್ದೆ, ಹೆಚ್ಚಿ ಫ್ರಿಜ್ಜಲ್ಲಿಟ್ಟು ಹೋಗ್ತಾಯಿದ್ದೆ, ಅದನ್ನು ತಿಂತಾಯಿದ್ದೆ. ಇವತ್ತು ತಲೆಗೆ ಎಣ್ಣೆ ಹಚ್ಚೋದು ಬೇಡ, ಹಾಗೆ ತಲೆ ಸ್ನಾನ ಮಾಡೋಣ ಅಂತ ಹೇಳಿ ಸ್ವಲ್ಪ ದಾಸವಾಳ ಸೊಪ್ಪು ಹಾಗೆ ಮೊಸರು ಹಾಕಿ ರುಬ್ಬಿ ಅದನ್ನು ಹಚ್ಕೊತಾ ಇದ್ದೀನಿ. ನಾನು ದಾಸವಾಳ ಸೊಪ್ಪಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿದ್ದೆ. ಈ ಥರ ಎಲ್ಲ ಮಾಡಿದಾಗ ಕೂದಲು ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಸಂಜೆ ರಿಸೆಪ್ಷನ್ ಬೇರೆ ಇದೆಯಲ್ಲ, ಹಾಗಾಗಿ ನೋಡಿ ಇವಾಗಲೂ ಅಷ್ಟೇ ಕಲ್ಲಂಗಡಿ ಹಣ್ಣನ್ನು ಹೆಚ್ಚುತ್ತಾ ಇದ್ದೀನಿ. ನಾನು ಅಲ್ಲಿ ಹೋದಾಗ ಫಂಕ್ಷನಲ್ಲಿ ನೀರು ಕೂಡ ಕಮ್ಮಿ ಕುಡಿದೀತೀನಿ, ಹಾಗಾಗಿ ನನಗೆ ಬಂದ ತಕ್ಷಣ ತುಂಬ ಒಂಥರ ಬಾಯಾರಿಕೆ ಆಗುತ್ತೆ. ಅದಕ್ಕೇ ಕಲ್ಲಂಗಡಿ ಹಣ್ಣನ್ನು ಹೆಚ್ಚಿ ನಾನು ಈ ಥರ ಫ್ರಿಜ್ಜಲ್ಲಿ ಇಟ್ಕೊಂಡು ಹೋಗ್ತೀನಿ. ಬಂದವಳು ತಿಂತೀನಿ. ಇವತ್ತೇನು ಮಾಡಿದೆ ಅಂದರೆ ತಿಂದ್ಕೊಂಡೇ ಹೋದೆ ನಾನು, ಯಾಕಂದರೆ ಅದು ಸ್ವಲ್ಪ ಹಾಳಾಗೋದಕ್ಕೆ ಆಗಿಬಿಟ್ಟಿತ್ತು. ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅದನ್ನು ಹಾಗೆ ತಿಂದೆ. ನಂದೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಇನ್ನೇನು ತಿಂಡಿ ಕೊಟ್ಟೆ ನಾನು
ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಅವರಿಗೆ ಫಸ್ಟು ತಿಂಡಿ ಕೊಡ್ತಾಯಿದ್ದೀನಿ. ಹಾಗೆ ನಾನು ಕೂಡ ತಿಂಡಿ ತಿಂದು ಸ್ನಾನಕ್ಕೆ ಹೋಗಿ ಹಾಗೆ ರೆಡಿಯಾಗಿ ಹೋಗೋದು ಅಷ್ಟೇ. ದೋಸೆ ಚೆನ್ನಾಗಾಗಿತ್ತು. ನಿನ್ನೆ ವಿಡಿಯೋದಲ್ಲಿ ನಾನು ರೆಸಿಪಿ ಹಾಗೆ ಶೇರ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಿರಲ್ಲ, ಹಾಗಾಗಿ ನಾನು ಲೋಟ ಅಳತೆ ಆ ಥರ ಎಲ್ಲ ಏನೂ ಮಾಡಲ್ಲ. ಹಾಗೆ ಕಣ್ಣಂದಾಜಲ್ಲೇ ಹಾಕೋದು. ಅಕ್ಕಿ ಮಾತ್ರ ನಾನು 3 ಕಪ್ಪಷ್ಟು ಹಾಕಿದ್ದೆ. ಈ ಸಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ, ಯಾಕಂದರೆ ನೆಕ್ಸ್ಟ್ ಡೇಗೂ ನನಗೆ ಪಡ್ಡು ಅಥವಾ ದೋಸೆ ಮಾಡೋಕ್ಕಾಗುತ್ತೆ ಅಂತ. ಕೆಲಸ ಎಲ್ಲ ಮುಗಿಸಿ ಹೊರಟಾಯಿತು. ಟೈಮ್ ಬಂದು 11:45 ಆಯಿತು. ಇವತ್ತು ಹೆಣ್ಣು ಹೊಡ್ಸೋದು ಅಂತ ಇರುತ್ತೆ. ಹೆಣ್ಣನ್ನು ಬೇಗ ಹೊಡಿಸ್ಬೇಕು. ಇವತ್ತು ರಾಹುಕಾಲ ಎಲ್ಲ ಬೇಗ ಇದೆ. ಹಾಗಾಗಿ ನಮ್ಮನೆಯವರು ಕನ್ನಡಕ ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಅಂದೆ ಇವತ್ತೊಂದಿನ ಏನು ಓದಬೇಡಿ, ಸುಮ್ಮನೆ ಇರ್ರಿ ಅಂತ ಅಂದೆ. ಇಲ್ಲ ಅವ್ರ ಫ್ರೆಂಡ್ ಯಾರಾದರೂ ಬರ್ತಾರಲ್ಲ ಅವ್ರ ಹತ್ರ ಕನ್ನಡಕನ ತರಿಸ್ಕೊಳ್ಳಿ, ಅವ್ರ ಹತ್ರಲ್ಲಿ ಒಂದು ಎಕ್ಸ್ಟ್ರಾ ಅಂತ. ನಾನೇ ಕನ್ನಡಕ ಕಳೆದೀಗ ಅವರಿಗೆ ಪಾಪ ಕನ್ನಡಕ ಇಲ್ದಂಗೆ ಮಾಡಿಟ್ಟಿದ್ದೀನಿ. ಅದೇ ಅಂದೆ ಫಸ್ಟು ನಾನು ಹೋಗ್ಬೇಕೀಗ ತೋರಿಸ್ಕೊಳ್ಳೋಕ್ಕೆ. ಅವರು ನಾನು ಇಬ್ಬರು ಹೋಗಿ ಇಬ್ಬರು 2 ತಗೊಳ್ಳೋಣ ಅಲ್ಲ ರೀ. ನಂಗೆ ಒಂದು ಸಾಕಲ್ಲ, ನಿಮ್ಗೊಂದು ನಂಗೊಂದು ಸಾಕಲ್ಲ, ಹಾಗೆ ಮಾಡೋಣಲ್ಲ. ಲೆನ್ಸ್ ಕಾರ್ಟಲ್ಲಿ ಹಾಗೆ ಇರುತ್ತಲ್ಲ. ಆದರೆ ಡಾಕ್ಟ್ರ್ ಹತ್ರ ನಾನು ತೋರಿಸ್ಕೋಬೇಕಾ ಅಂತ ಫಸ್ಟು ಅಲ್ಲ. ಲೆನ್ಸ್ ಕಾರ್ಟಲ್ಲಿ ಟೆಸ್ಟ್ ಮಾಡ್ತಾರಾ? ಎಂಥದೇ ನಮ್ಮನೆಯವ್ರಿಗೆ ಎಂಥದ್ದು ನೆಟ್ಟಿಗೆ ಹೇಳಲ್ಲ. ನಾ ಏನಾದ್ರು ಕೇಳಿದ್ರು ಹ್ಞೂ ಇಲ್ಲ ಹ್ಞೂ ಅದೆರಡೇ ಬರುತ್ತೆ ನಮ್ಮನೆಯವ್ರಿಗೆ ಕ್ಲೀನಾಗಿ. ನಾ ಕೇಳಿದ್ದಕ್ಕೆ ಯಾವುದಕ್ಕೂ ನೀಟಾಗಿ ಆನ್ಸರೇ ಮಾಡಲ್ಲ ಅವರು. ಹೊರಟು ಈಗ ಕೆಲಸ ಮಾಡಿ ಹೊರಡೋಷ್ಟೊತ್ತಿಗೆ ಸಾಕು ಅನ್ನೋ ಥರ ಆಗುತ್ತೆ. ನಾವು ಹೊರಡೋಷ್ಟೊತ್ತಿಗೆ ಏನಾದ್ರು ಒಂದು ಬೇರೆ ಕೆಲಸ ರೆಡಿ ಇರುತ್ತೆ, ಅದು ಮುಗಿಸಿ ಇದು ಮುಗಿಸಿ ಅಂತ ಹೋಗೋಷ್ಟೊತ್ತಿಗೆ ಸಾಕು ಅಂತ ಅನಿಸುತ್ತೆ. ಫಂಕ್ಷನ್ಗಳಿದ್ರೆ ಏನು ಗೊತ್ತಾ, ಕೆಲಸ ಮುಗಿಸಿ ಹೋಗ್ಬೇಕಿದ್ರೆ ಅಯ್ಯೋ ಏನೂ ಬೇಡ ಮನೇಲೆ ಆರಾಮಾಗಿ ಇರೋಣ ಅನಿಸುತ್ತೆ. ಗಡಿ ಬಿಡಿಲ್ಕೆ ಎದ್ದು ಕೆಲಸ ಮುಗಿಸಿ ಹೊರಡೋಷ್ಟೊತ್ತಿಗೆ. ಯಾಕೆ ನಿಧಾನ ಹೋಗ್ತೀವಿ ಅಂತ ಬಿಸಿಲಿದೆ ಗೊತ್ತಾ. ಕಾರ್ ಬಾಗಿಲು ಹಾಕಿದ್ರ ಒಳಗೆ ಕೂರಕ್ಕಾಗ್ತಾ ಇಲ್ಲ, ಆ ಥರ ಟೆಂಪ್ರೇಚರು ಇದೆ ಇವತ್ತು. ಅಲ್ಲಿ ಮನೆ ಎದುರುಗಡೆ ತುಂಬ ಚಪ್ಪರ ಹಾಕಿದ್ದಾರೆ. ಹಾಗಾಗಿ ನಾವು ಅಲ್ಲಿ ಸೆಕೆ ಅನ್ಸಲ್ಲ ರೀ, ಸ್ವಲ್ಪನೂ ಸೆಕೆ ಅನ್ನಿಸ್ತಿಲ್ಲ, ಅಷ್ಟು ಚೆನ್ನಾಗಿ ಆಗ್ತಾ ಇದೆ. ಎಂತಕ್ಕೂ ತುಂಬ ಚೆನ್ನಾಗಿ ನಾವು ಹೋಗೋಷ್ಟೊತ್ತಿಗೆ ಶಾಸ್ತ್ರ ಎಲ್ಲ ಮುಗಿದು ಹೋಗಿತ್ತು, ಹಾಗಾಗಿ ಏನೂ ಇರಲಿಲ್ಲ. ನಾವೆಲ್ಲ ಮನೆಯವ್ರು ಕುತ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಆಮೇಲೆ ಊಟ ಆಯಿತು. ಇವಾಗ ಹುಡುಗಿನ ಕೂರಿಸಿ ಇಲ್ಲಿಂದ ಮುತ್ತಿನ ಚಪ್ರ ಅಂತ ಇರುತ್ತೆ, ಅಲ್ಲಿ ಕೂರಿಸ್ತಾರೆ. ಆಮೇಲೆ ಇಲ್ಲಿ ಹಿರಿಯವರೆಲ್ಲ ಸೇರಿ ಒಂದು ಸ್ವಲ್ಪ ಜನ ಅಕ್ಷತೆನ ಹಾಕಿದ್ರು. ಯಾಕಂದರೆ ಬೆಳಗ್ಗೆನೇ ಕಳಿಸ್ನೀರು ಎಳೆದಿರೋದ್ರಿಂದ ಇವಾಗ ಬರೀ ಅಕ್ಷತೆ ಹಾಕಿದ್ರು. ನಾವೇನು ಅಕ್ಷತೆ ಏನು ಹಾಕಕ್ಕೆ ಹೋಗಲಿಲ್ಲ. ದಿನ ಶಾಸ್ತ್ರ ಮಾಡ್ತಾ ಇದ್ವಲ್ಲ, ಹಾಗೆ ನಮ್ಮ ಮನೆಯವರ ಕಸಿನ್ ಮಗಳು ಒಬ್ಬಳು ಪಾಪ ನನಗೆ ವೀಡಿಯೋನ ಮಾಡಿ ಕೊಟ್ಟಳು. ಏನಾಗುತ್ತೆ ಅಂದರೆ ನಂಗೆ ಅಲ್ಲಿ ಹೋಗಿ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೊಂಥರ ಅಂತ ಅನಿಸುತ್ತಲ್ಲ, ಹಾಗಾಗಿ ಪಾಪ ಅವಳಿಗೆ ಹೇಳಿದೆ, ಅವಳು ವೀಡಿಯೋನ ಮಾಡಿ ಕೊಟ್ಟಳು. ಇದನ್ನೆಲ್ಲ ಹೊರಡಿಸಿ ಹಾಗೆ ನಾವು ಕೂಡ ಮನೆಗೆ ಬಂದು ಮತ್ತೆ ರೆಡಿಯಾಗಿ ನಾವು ಈಗ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. 6 ಗಂಟೆ 5 ನಿಮಿಷ ಇದೆ. ಹೊರಟಿವಿ ರಿಸೆಪ್ಷನ್ನಿಗೆ. ಎಷ್ಟು ಬೇಗ ಹೊರಡಬೇಕು ಅಂದರೂ ಗೊತ್ತಲ್ಲ, ಲೇಟ್ ಆಗೇ ಹೋಗುತ್ತೆ. ಟೈಮ್ ಅದೇ 6 ಗಂಟೆ ಆಯಿತು. ಗುಡುಗು ಮಿಂಚು ಏಳ್ತಾ ಇದೆ ಅಂದರೆ ಆ ಥರ ಇದೆ. ಮಳೆ ಮೋಡ ಕತ್ಲೆ ಆಗಿದೆ. ಆ ಕಡೆನೇ ಶಿವಮೊಗ್ಗದ ಕಡೆನೇ ಕತ್ಲೆ ಆಗಿದೆ, ಈ ಕಡೆ ನಮ್ಮ ಕಡೆ ಇಲ್ಲ. ಮಳೆ ಹನಿ ಕೂಡ ಹೊಡೀತು. ಏನು ಒಣಗಿಸಿದ್ದೇನು ಇಲ್ಲಲ್ಲ, ಏನು ಅಂದರೆ ಇದೊಂಥರ ಮದುವೆ ಮನೆ ಇರೋದಕ್ಕೆ ಹತ್ರ ಗಡಿಬಿಡಿ ಆಗ್ತಾ ಇತ್ತಲ್ಲ. ನಾನು ಶಾವಿಗೆ ಒಣಗಿಸಿದ್ದೆ ನಿನ್ನೆ, ನಮ್ಮನೆಯವ್ರು ತೆಗೆದಿಟ್ಟಿದ್ರು. ಅದು ಬೆಳಗ್ಗೆ ಶಾವಿಗೆನೂ ಹಾಕಿ ಎಲ್ಲ ರೆಡಿ ಮಾಡಿದೆ. ಈಗ ಇವತ್ತು ರಿಸೆಪ್ಷನ್ನಿಗೆ ಹೋಗ್ತಾ ಇದ್ದೀವಿ. ಕೆಲಸ ಮಾಡೋದು ಹೇಳೋದೇ ಇಲ್ಲ, ನೀವು ಎಷ್ಟು ಕೆಲಸ ಮಾಡ್ತೀನಲ್ಲ ನಾನು. ನಮ್ಮನೆ ನನ್ನನ್ನು ಓಮಿನಿಲಿ ಕರ್ಕೊಂಡು ಹೊರಟಿದ್ರು ಗೊತ್ತಾ. ಜಗಳ ಮಾಡಿದೆ. ಆಮೇಲೆ ಅದು ಎಲ್ಲ ಕಡೆ ಇದು ಓಮಿನೆಲ್ಲ ಓಡಾಡಿ ನಮಗೆ ಈ ಕಾರು ತೆಗಿಯೋ ಅಭ್ಯಾಸನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅದರಲ್ಲಿ ಬೇರೆ ಮುಂದ್ಗಡೆ ಕಲ್ಲು ಹಾಕ್ಸಿದ್ದಕ್ಕೆ ನಾವು ಕಾರೇ ತೆಗಿತಾ ಇಲ್ಲ. ಈ ಕಾರನ್ನು ತೊಳಸಿಲ್ಲ, ಏನಿಲ್ಲ. ಇಲ್ಲಿ ವಾಶ್ ಮಾಡಿಸ್ತೀನಿ ಅಂದ್ರು, ಈ ಗುಡುಗು ಮಿಂಚು ಎದ್ದಿದ್ದು ನೋಡಿ ವಾಶ್ ಇಲ್ಲ, ಏನಿಲ್ಲ. ಅವರೇ ಒಂಚೂರು ನೀರು ಹಿಡಿದು ಹೌದು. ನಾನು ಇವ್ರ ಕಾರ್ನ ತೊಳೆಯುತ್ತಿದ್ದಂಗೆ ಕರೆಂಟ್ ಹೋಗಿದೆ. ನಮಗೂ ಗೊತ್ತಿಲ್ಲ. ನಾನು ಸ್ಟ್ರೀಟ್ ಲೈಟ್ ಹಾಕಿದೆ, ಅವಾಗ ನೋಡಿದೆ ಕರೆಂಟ್ ಇರಲಿಲ್ಲ. ರಿಸೆಪ್ಷನ್ ವಿಡಿಯೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಮಾಡಿದ್ರೇನೆ ನಾನು ಸ್ವಲ್ಪ ಮಾಡ್ತೀನಿ ಅಷ್ಟೇ. ಅದೇ ಇವತ್ತು ಹೋಗಿ ರಿಸೆಪ್ಷನ್ ಮುಗಿಸ್ಕೊಂಡು ನಾಳೆ ಧಾರೆ ಇರುತ್ತೆ. ಧಾರೆ ಎಷ್ಟು ಗಂಟೆಗೆ ಲೇಟ್ ಅಲ್ಲ, ಧಾರೆ ನಾಳೆ ಲೇಟು 12ರಿಂದ 12:15 ಧಾರೆ ತುಂಬ ಲೇಟ್ ಆಗಿದೆ ಪಾಪ. 5 ಗಂಟೆಗೆ ಎದ್ದು
ನಾವು ದಿನ ಲೇಟಾಗಿ ಹೋಗ್ತೀವಿ, ಎಲ್ಲರೂ ಅಲ್ಲಿ ಬೇಗ ಬೇಗ ಬಂದಿರ್ತಾರೆ. ಈಗ ಬಂದ್ರ ಅಂತಾರೆ. ನಾವು ಹೋಗೋಷ್ಟೊತ್ತಿಗೆ ಶಾಸ್ತ್ರ ಗೀಸ್ತ್ರ ಎಲ್ಲ ಮುಗ್ದಿರುತ್ತೆ. ಇವತ್ತಂತೂ ಎಲ್ಲ ಮುಗ್ದು ಆ ಹುಡುಗಿನ ಹೊರಗೆ ಕೂರ್ಸಾಗಿತ್ತು. ಯಾಕಂದ್ರೆ ಮುಹೂರ್ತ ಅದೇ ರಾಹುಕಾಲ ಎಲ್ಲ ಇತ್ತಲ್ಲ, 10:30ಗೆನೆ ನಮ್ಮಲ್ಲಿ ಹಂಗೇನೆ. ಅಯ್ಯೋ ಗಾಳಿ ಅಂದ್ರೆ ಯಾವ ಥರ ಗೊತ್ತಾ, ಮರಗೆರ ಎಲ್ಲರೂ ಬಿದ್ದಾವ್ರಿ, ಹೆದರಿಕೆ ಲೂಡು. ಸುಂಟ್ರೋ ಗಾಳಿ ಥರ ಬರ್ತಾಳೆ, ಎಲೆ ಎಲ್ಲ. ನಾವು ಹೋಗೋ ರೋಡ್ ಬೇರೆ ಅಲ್ವಾ, ಹಾಡಕ್ರಿ ಅಲ್ಲ, ಹಾಡು ಕೇಳೋಣ. ಈ ಕಾರಲ್ಲಿ ಹೋಗದೆ ಎಷ್ಟು ದಿನ ಆಯ್ತು ಗೊತ್ತಾ, ನಾನು ನಮ್ಮ ಮನೆಯವರು. ಅವರೇ ಅಂತಾರೆ, ನೀವು ಓಮಿನಿ ನೀನು ಹೊಂದ್ಕೊಬಿಟ್ಟಿದೀಯಲ್ಲ ಅಂತ. ಏನ್ ಮಾಡೋದು, ಹೊಂದ್ಕೊಳ್ಳೇಬೇಕಾಗಿದೆ. ಹಾಗೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ನಾವು ಊಟ ಮಾಡಿ ಮನೆಗೆ ಬಂದಾಗ 10:30 11 ಗಂಟೆ ಆಗಿತ್ತು ಅನಿಸುತ್ತೆ. ಎಲ್ಲ ಕಡೆ ತುಂಬ ಮಳೆ ಆಗಿತ್ತು. ನಮಗೆ ಸ್ವಲ್ಪ ಮಾತ್ರ ಮಳೆ ಸಿಕ್ತು, ತುಂಬ ಸಿಗಲಿಲ್ಲ. ನಾನು ಸ್ವಲ್ಪ ಹಿಂದೆ ಕೂತ್ಕೊಂಡಿದ್ದೆಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಇದಾಗಲಿಲ್ಲ. ತುಂಬ ಚೆನ್ನಾಗಾಯಿತು ರಿಸೆಪ್ಷನ್. ಹಾಗೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ನಾಳೆ ನಾನು ಧಾರೆ ವಿಡಿಯೋನು ಕೂಡ ಸ್ವಲ್ಪ ಚೆನ್ನಾಗೇ ಮಾಡ್ಕೊಂಡಿದ್ದೀನಿ. ಇಷ್ಟೇನು ಕಮ್ಮಿ ವಿಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನಾಳೆ ವಿಡಿಯೋನ ಯಾರೂ ಮಿಸ್ ಮಾಡದೆ ನೋಡಿ ಹೇಗಿರುತ್ತೆ ಅಂತ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.